ದೊಡ್ಡ ಮನೆಯಲ್ಲಿ ಎಲಿಮಿನೇಷನ್ಗೆ ಬಿತ್ತ ಬ್ರೇಕ್. ಈ ಕಾರಣಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ಇರಲ್ವಾ? ಬಿಗ್ ಬಾಸ್ ಮನೆಯಿಂದ ಬಂತು ಹೊಸ ಸುದ್ದಿ. ಈ ವಾರ ನೋ ಎಲಿಮಿನೇಷನ್. ಬುಧವಾರ ಕಳೆದು ಗುರುವಾರ ಆದ್ರೂ ಇನ್ನೂ ನಾಮಿನೇಷನ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿಲ್ಲ. ಏಕೆ? ಅಸಲಿಗೆ ಎಲಿಮಿನೇಷನ್ಗೆ ಬ್ರೇಕ್ ಹಾಕಲು ಕಾರಣವೇನು? ಅದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಗ್ ಬಾಸ್ ಆಟ ಆರಂಭವಾಗಿ 9 ವಾರಗಳು ಉರುಳಿ 10ನೇ ವಾರ ಚಾಲ್ತಿಯಲ್ಲಿದೆ. ಪ್ರತಿ ವಾರವೂ ನಾಮಿನೇಷನ್ ಪ್ರಕ್ರಿಯೆ ವಿಭಿನ್ನವಾಗಿಯೇ ನಡೆಯುತ್ತಿದೆ. ಆದರೆ ಸೋಮವಾರ ತಪ್ಪಿದ್ರೆ ಮಂಗಳವಾರ ಮುಗಿಯಬೇಕಿದ್ದ ನಾಮಿನೇಷನ್ ಪ್ರಕ್ರಿಯೆಯನ್ನು ಸದ್ಯ ಗುರುವಾರ ಆದ್ರೂ ಇನ್ನೂ ಯಾಕೋ ನಾಮಿನೇಷನ್ ಪ್ರಕ್ರಿಯೆಯನ್ನ ಸರಿಯಾಗಿ ಪೂರ್ಣ ಮಾಡಿಲ್ಲ. ಹಾಗಾಗಿ ಈ ವಾರ ಎಲಿಮಿನೇಷನ್ ಇದ್ಯಾ ಇರಲ್ವಾ ಅಂತ ಬಿಗ್ ಬಾಸ್ ಫ್ಯಾನ್ಸ್ ಪ್ರಶ್ನೆ ಮಾಡಿದ್ದಾರೆ. ದೊಡ್ಡಮನೆ ಫ್ಯಾನ್ಸ್ಗೆ ಪ್ರೋಮೋ ಮೂಲಕ ತಲೆಗೆ ಹುಳ ಬಿಟ್ಟಿರುವ ಬಿಗ್ ಬಾಸ್ ದೊಡ್ಡಮನೆಯೊಳಗೆ 10ನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಆದ್ರೆ ಅದನ್ನ ಇನ್ನೂ ಸಂಪೂರ್ಣವಾಗಿ ಪ್ರಸಾರ ಮಾಡಿಲ್ಲ. ಬೆನ್ನಿಗೆ ಖಡ್ಗಗಳನ್ನ ಚುಚ್ಚುವ ಮುಖಾಂತರ ಸ್ಪರ್ಧಿಗಳು ನಾಮಿನೇಷನ್ ಪ್ರಕ್ರಿಯೆ ನಡೆಸಬೇಕಿತ್ತು. ಮಧ್ಯದಲ್ಲಿ ವಾದ ವಾಗ್ವಾದಕ್ಕೂ ಅವಕಾಶ ಮಾಡಿಕೊಡಲಾಗಿತ್ತು. ಹೀಗಾಗಿ ನಾಮಿನೇಷನ್ ಪ್ರಕ್ರಿಯೆ ಸುದೀರ್ಘವಾಗಿ ನಡೆದಿದ್ದು ಇಂದಿನ ಸಂಚಿಕೆಯಲ್ಲೂ ಅದು ಪ್ರಸಾರವಾಗಲಿದೆ. ನಾಮಿನೇಷನ್ ಪ್ರಕ್ರಿಯೆ ಸಂಪೂರ್ಣವಾಗಿ ಪ್ರಸಾರವಾಗದೆ ವೋಟಿಂಗ್ ಲೈನ್ಸ್ ಓಪನ್ ಆಗಲ್ಲ. ಹೇಗಿದ್ರೂ ಶುಕ್ರವಾರ ಮಧ್ಯರಾತ್ರಿ ಅಥವಾ ಶನಿವಾರ ಬೆಳಗ್ಗೆ ವೋಟಿಂಗ್ ಲೈನ್ಸ್ ಬಂದ್ ಆಗೋದು ಖಚಿತ. ಇಷ್ಟು ಕಡಿಮೆ ಅವಧಿಗೆ, ಅದು ಗಂಟೆಗಳ ಲೆಕ್ಕದಲ್ಲಿ ಮಾತ್ರ ವೋಟಿಂಗ್ ಲೈನ್ಸ್ ಓಪನ್ ಮಾಡಿ ಎಲಿಮಿನೇಷನ್ ನಡೆಸ್ತಾರಾ ಎಂಬುದೇ ಸದ್ಯದ ದೊಡ್ಡಮನೆ ಅಭಿಮಾನಿಗಳ ಪ್ರಶ್ನೆ. ಇನ್ನು ಕಳೆದ ವಾರ ಶೋಭಾ ಶೆಟ್ಟಿ ಟ್ವೀಟ್ ಮಾಡಿದ್ರು. ಈ ಕಾರಣಕ್ಕೆ ಈ ವಾರ ಎಲಿಮಿನೇಷನ್ ನಡೆಸದೇ ಇರೋದಕ್ಕೆ ಬಿಗ್ ಬಾಸ್ ತಂಡ ನಿರ್ಧಾರ ಮಾಡಿದ್ಯಾ? ಅದಕ್ಕಂತಲೇ ಮೊದಲು ವಾರದ ಟಾಸ್ಕ್ ನಡೆಸಿ ಅದು ಮುಕ್ತಾಯವಾದ ಬಳಿಕ ವಾರದ ಕೊನೆಗೆ ನಾಮಿನೇಷನ್ ಪ್ರಕ್ರಿಯೆ ನಡೆಸ್ತಿರೋದಾ ಎಂಬ ಅನುಮಾನ ಬಿಗ್ ಬಾಸ್ ಅಭಿಮಾನಿಗಳಲ್ಲಿ ಕಾಡುತ್ತಿರುವುದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.